ಇಷ್ಟೋ ದಿನ ಸ್ಯಾಂಡಲ್ವುಡ್ ಸಿನಿಮಾ ರಂಗದಲ್ಲಿ ತನ್ನ ಆರ್ಭಟವನ್ನ ತೋರಿಸಿದಂತಹ ಬ್ಲ್ಯಾಕ್ ಕೋಬ್ರಾ ದುನಿಯಾ ವಿಜಯ್ ಅವರು ಈಗ ಪರಭಾಷೆಗಳಲ್ಲೂ ಸಹ ಮಿಂಚ್ತಾ ಇದ್ದಾರೆ. ಸೊ ಅದ್ರ ಜೊತೆಗೆ ಸ್ಯಾಂಡಲ್ವುಡ್ನಲ್ಲಿ ಮಾರುತ ಅನ್ನುವಂತಹ ಅದ್ಭುತ ಸಿನಿಮಾದ ಮೂಲಕ ಮತ್ತೊಮ್ಮೆ ಬೆಳ್ಳಿ ಪರದೆ ಮೇಲೆ ಬರ್ತಾ ಇದ್ದಾರೆ. ಸೊ ಒಂದಷ್ಟು ವಿಚಾರಗಳ ಬಗ್ಗೆ ಅವರು ನಮ್ಮ ಬಾಸ್ ಟಿವಿ ಜೊತೆ ಮಾತುಕತೆಗೆ ಸಿಗಿದ್ದಾರೆ. ನಾನು ಮಾತನಾಡಿಸ್ತಾ ಹೋಗ್ತೀನಿ. ಸರ್ ನಮಸ್ತೆ, ಹೇಗಿದ್ದೀರಾ? ಚೆನ್ನಾಗಿದ್ದೀನಪ್ಪ, ಚೆನ್ನಾಗಿದ್ದೀನಿ. ಸರ್ ಒಂದು ಸಲ ಆ ಬೈಸಿಪ್ಸಿಂಗ್ ತೋರಿಸ್ಬಿಡ್ತೀರಾ? ಬೇಡ, ಇದು ಟೈಮ್ ಇದೆ ತೋರಿಸೋದಕ್ಕೆ. ಯಾಕಂತಂದರೆ ಪ್ರತಿಯೊಂದು ಸಿನಿಮಾದಲ್ಲೂ ಕಂಟೆಂಟ್ ಜೊತೆಗೆ ಬಾಡಿ ಬಿಲ್ಡಿಂಗ್ ಆಗಿರ್ಬೋದು. ಬಿಕಾಸ್ ಸ್ಯಾಂಡಲ್ವುಡ್ ಸಿನಿಮಾ ರಂಗದಲ್ಲಿ ಬಾಡಿ ಬಿಲ್ಡಿಂಗ್ ಆದ ತಕ್ಷಣ ನೆನಪಾಗುವಂಥದ್ದು ಜಂಗ್ಲಿ ಸಿನಿಮಾದಿಂದ ಬಂದಿರುವಂಥದ್ದು ನೀವೇನೆ. ಸೊ ಈ ಒಂದು ಲುಕ್ಕು ಯಾವ ಸಿನಿಮಾಗಾಗಿ, ಹಾಗೆಯೇ ಎಷ್ಟು ದಿನದಿಂದ ವರ್ಕೌಟ್ ಮಾಡ್ತಿದ್ರ, ಎಷ್ಟು ಅವರ್ಸ್ ವರ್ಕೌಟ್ ಮಾಡ್ತಿದ್ರ? ತೆಲುಗು, ತಮಿಳ್ ಸಿನಿಮಾ ಮತ್ತು ಇಲ್ಲಿನ ಎಲ್ಲ ಸಿನಿಮಾಗಳಿಗೂ ಬಾಡಿ ಬೇಕು ಅಂತ ಈಗ ರೆಡಿ ಮಾಡ್ತಾ ಇದ್ದೀನಿ. ಎವ್ರಿ ಡೇ ವರ್ಕೌಟ್ ಮಾಡ್ತಾ ಇದ್ದೀನಿ ಅಷ್ಟೇ. ಎಷ್ಟು ಅವರ್ಸ್ ಇರುತ್ತೆ ಸರ್ ವರ್ಕೌಟ್ ಅಂತಂದ್ರೆ? ಬಿಕಾಸ್ ಯಾಕಂತಂದರೆ ನಾವು ಆನ್ ಸ್ಕ್ರೀನ್ ಕಾಣಿಸ್ಬೇಕು ಅಂತಂದರೆ ಆ ಪಾತ್ರಕ್ಕೆ ತಕ್ಕಂಗೆ ಚೇಂಜಸ್ ಮಾಡ್ಕೊಳ್ತಾ ಬೇಕಾಗುತ್ತೆ. ಸೊ ಈ ಒಂದು ಟ್ರಾನ್ಸ್ಫಾರ್ಮೇಷನ್ ಎಷ್ಟು ಅವರ್ಸ್ ಆಗ್ತಿದೆ ಅಂತ? ಡಿಪೆಂಡ್ಸ್, ನಿಮ್ಗೆ ಹೆಂಗೆ ಬೇಕೋ ಅದು ಡಿಪೆಂಡ್ಸ್. ಅದು ಆ ಥರ ಮಾಡಬೇಕಾಗತ್ತೆ. ಭೀಮಾ ಸಿನಿಮಾದ ಮೂಲಕ ಡ್ರಗ್ಸ್ ಆಗಿರ್ಬೋದು, ಮತ್ತೊಂದು ವಿಭಿನ್ನವಾದಂತಹ ಕ್ರೈಮ್ ಆಗಿರ್ಬೋದು, ಒಳ್ಳೆ ಕಂಟೆಂಟನ್ನು ತೋರಿಸಿದ್ರಿ. ಈಗ ಮಾರುತದಲ್ಲಿ ಒಂದು ಸ್ಪೆಷಲ್ ರೋಲಲ್ಲಿ ಕಾಣಿಸ್ಕೊಳ್ತಾ ಇದ್ರ. ಸೊ ಈ ಒಂದು ರೋಲ್ ಬಗ್ಗೆ ಹೇಳೋದಾದರೆ? ತುಂಬ ಚೆನ್ನಾಗಿದೆ, ಫ್ಯಾಮಿಲಿ ನೋಡುವಂಥ ಸಿನಿಮಾ. ಎಲ್ಲರೂ ನೋಡಿ ದಯವಿಟ್ಟು ಕೂತ್ಕೊಂಡು. ಟಾಲಿವುಡ್ಡಲ್ಲಿ ಮಿಂಚಿದ್ದಾಯಿತು, ಈಗ ಕಾಲಿವುಡ್ಗೂ ಸಹ ಎಂಟ್ರಿ ಕೊಟ್ಟಿದ್ದೀರಾ. ಅಲ್ಲೂ ಕೂಡ ಒಂದು ಮೈನ್ ವಿಲನ್ ರೋಲಲ್ಲಿ ತಮ್ಮ ಆರ್ಭಟವನ್ನು ತೋರಿಸೋದಕ್ಕೆ ಕೊಟ್ಟಿದ್ದಾರೆ. ಆ ಒಂದು ಶೂಟಿಂಗ್ ಎಕ್ಸ್ಪೀರಿಯನ್ಸ್ ಬಗ್ಗೆ ಹೇಳೋದಾದರೆ? ಈಗ ಶುರುವಾಗ್ತಾ ಇದೆ, ಎಲ್ಲ ಮುಗಿಸ್ಕೊಂಬಂದು ಖಂಡಿತವಾಗ್ಲೂ ಹೇಳ್ತೀನಿ. ನಿಮ್ಮ ಸಿಟಿ ಲೈಟ್ಸ್ ಆಗಿರ್ಬೋದು, ಹಾಗೆಯೇ ನಿಮ್ಮ ಮಕ್ಕಳು ಕೂಡ ದೊಡ್ಡ ಮನೆ ಕುಡಿಯ ಇಬ್ಬರು ಯುವ ನಾಯಕರಿಗೆ ಒಂದು ಹೀರೋಯಿನ್ ಆಗಿದ್ದಾರೆ. ಸೊ ಹೆಂಗೆ ಅನ್ನಿಸಿದೆ ಸರ್? ಬಿಕಾಸ್ ಯಾಕಂತಂದ್ರೆ ನಿಮಗೂ ದೊಡ್ಡ ಮನೆಗೂ ಅವಿನಾಭಾವ ಸಂಬಂಧ ಇದೆ. ಸೊ ಅದ್ರ ಜೊತೆಗೆ ನೆಕ್ಸ್ಟ್ ಜನ್ರೇಷನ್ನು ಕೂಡ ಆ ಒಂದು ಅವಿನಾಭಾವ ಸಂಬಂಧ ಕಂಟಿನ್ಯೂ ಆಗ್ತಾ ಇದೆ. ಒಳ್ಳೇದಾಗಲಿ ಎಲ್ಲ ಸಿನಿಮಾಗೂ, ಎಲ್ಲರೂ ಚೆನ್ನಾಗಾಗಬೇಕು ಅನ್ನೋ ಆಸೆಪ್ಪ, ಅಷ್ಟೇ, ಇನ್ನೇನಿಲ್ಲ. ಎಲ್ಲ ಕನ್ನಡ ಸಿನಿಮಾ ಅಲ್ವಾ, ಎಲ್ಲ ಚೆನ್ನಾಗಾಗಲಿ ಅಷ್ಟೇ. ಸರ್ ಭೀಮಾ ಸಿನಿಮಾದಲ್ಲಿ ಕ್ರೈಮ್ ಹಾಗೆಯೇ ಒಂದು ಡ್ರಗ್ಸ್ ಮಾಫಿಯಾ ಬಗ್ಗೆ ತೋರಿಸಿದೆ. ಈಗ ವಾರ್ ನಡೆದು ಒಂದಷ್ಟು ತಣ್ಣಗಾಗಿದೆ. ಸೊ ಮುಂದಿನ ದಿನಗಳಲ್ಲಿ, ಬಿಕಾಸ್ ಯಾಕಂತಂದರೆ ದುನಿಯಾ ವಿಜಯ್ ಅವರ ಪ್ರತಿಯೊಂದು ಸಿನಿಮಾದಲ್ಲೂ ಕಂಟೆಂಟ್ ಡಿಫ್ರೆಂಟಾಗಿ ತೋರಿಸ್ತೀರಾ. ಸೊ ವಾರ್ ಬಗ್ಗೆ ಏನಾದರೂ ಸಿನಿಮಾ ಮಾಡುವಂಥ ಚಾನ್ಸಸ್ ಇದೆಯಾ? ಸದ್ಯಕ್ಕೆ ಯಾವುದೂ ಇಲ್ಲ ಆ ಥರ. ರಾಕೇಶ್ ಪೂಜಾರಿ ಅವರ ಬಗ್ಗೆ ಹೇಳೋದಾದರೆ? ಆಗಬಾರ್ದಾಗಿತ್ತು ಪಾಪ. ಮತ್ತೆ ನೆನೆಸ್ಕೊಂಡು ಎಲ್ರಿಗೂ ದುಃಖ ಮಾಡೋದು ಬೇಡ, ಅವ್ರ ಆತ್ಮಕ್ಕೆ ಶಾಂತಿ ಸಿಗಲಿಪ್ಪ. ಇದಾಗಿತ್ತು ನಟ ದುನಿಯಾ ವಿಜಯ್ ಅವರ ಮಾತು. ಕ್ಯಾಮರಾ ಪರ್ಸನ್ ರಾಘವೇಂದ್ರ ಸ್ವಾಮಿ ಜೊತೆ ಮಂಜುನಾಥ್ ಶ್ರೀನಿವಾಸ್, ಬಾಸ್ ಟಿವಿ ಕನ್ನಡ, ಬೆಂಗಳೂರು. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.